ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಕಿಚನ್ ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ನೀವು ಫ್ರಿಡ್ಜ್‌ನಲ್ಲಿ ಮೀನು ಅಥವಾ ಮಾಂಸಗಳನ್ನ ಇಟ್ಟಿರ್ತೀರಾ, ಇಮಿಡಿಯೇಟ್ಲಿ ಅದನ್ನ ತೆಗೆದು ಅಡುಗೆ ಮಾಡಬೇಕಂದ್ರೆ ಆಗಲ್ಲ. ನೀವು ಅರ್ಧ ಗಂಟೆಯಿಂದ 1 ಗಂಟೆ ಕಾಯಬೇಕಾಗತ್ತೆ, ನೀರನ್ನ ಹಾಕಬೇಕಾಗತ್ತೆ. ಅದಕ್ಕಿಂತ ಈ ರೀತಿಯಲ್ಲಿ ಟಿಪ್ಸ್‌ನ ಫಾಲೋ ಮಾಡಿ. ನೋಡಿ, ಇಲ್ಲಿ ಫ್ರಿಡ್ಜ್‌ನಲ್ಲಿ ಇಟ್ಟಿರುವ ಮಾಂಸಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಕಲ್ಲುಪ್ಪಿಗಿಂತ ಪುಡಿ ಉಪ್ಪನ್ನ ಬೆಳೆಸಿ 1 ಸ್ಪೂನಷ್ಟು ಹಾಕಿ ಅದನ್ನು 1 ನಿಮಿಷ ನೀವು ಹಾಗೆ ಬಿಡಬೇಕು. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಜಸ್ಟ್ 1 ನಿಮಿಷ ಬಿಟ್ಬಿಟ್ಟು ಅದ್ರ ಮೇಲೆ ರೂಮ್ ಟೆಂಪ್ರೇಚರ್ ನೀರನ್ನ ಹಾಕಬೇಕು. ಮಾಂಸ ಕಂಪ್ಲೀಟಾಗಿ ಮುಳುಗುವಷ್ಟು ನೀರನ್ನ ಹಾಕಿ ಒಂದು 2 ನಿಮಿಷ ವೆಯ್ಟ್ ಮಾಡಿ. ಇಮಿಡಿಯೇಟ್ಲಾಗಿ ಮೇಲ್ಗಡೆ ಇರೋ ಐಸ್ಗಳೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿ ಚಿಕನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ 2 ನಿಮಿಷ ಆಗಿದೆ. ಮೇಲ್ಗಡೆ ಇರೋ ಐಸ್ಗಳೆಲ್ಲ ಕರಗಿ ಚಿಕನ್ ಹೇಗೆ ಸಪ್ರೇಟ್ ಆಗಿದೆ ನೋಡಿ. ನೀವು ಫ್ರೋಝನಲ್ಲಿ ಇಟ್ಟಿರೋ ಚಿಕನ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ತುಂಬ ನೀವು ವೆಯ್ಟ್ ಮಾಡೋದು, ಮೇಲ್ಗಡೆ ಬಿಸಿನೀರು ಹಾಕೋಕ್ಕಿಂತ ಈ ರೀತಿಯ ಟಿಪ್ಸ್ನ ಫಾಲೋ ಮಾಡಿ. ಇದೇ ರೀತಿಯ ಟಿಪ್ಸ್ಗಳು ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.